ಇದೊಂದು ಸಾರಿ ಬಿಟ್ಟು ಬಿಡು ಇವ್ರನ್ನ. ಅತ್ತಿಗೆ ಬಿಟ್ಟು ನಿಲ್ಲಮ್ಮ ನನಗೆ ದಾರಿಯನ್ನು. ಬ್ರಹ್ಮ ವಿಷ್ಣು ಮಹೇಶ್ವರನಿರುವ ನಮ್ಮ ಎದುರಿಗೆ ಇರೋದಾದ್ರೆ ನಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಮುಟ್ಟಬೇಕಾದರೆ ಎಷ್ಟೊಂದು ಧೈರ್ಯ ನಮಗೆ ಮಕ್ಕಳಿಗೆ. ಅಣ್ಣ ಕಡಿದು ಹಾಕ ನಾಯಿ ಕಾಮನ ಕತ್ತೆಗಳನ್ನು ಮುಂದೆ ಏನು ಬಂದರೂ ನಾನು ದಕ್ಕಿಸಿಕೊಳ್ಳುತ್ತೇನೆ. ಏ ಹೊತ್ತನ, ನೀನು ನಿನ್ನ ಅಣ್ಣನಿಗೆ ಕಡಿದು ಹಾಕು ಎಂದು ತಕ್ಷಣ ಈ ಪಾಟೀಲ ಮೇಲೆ ನಡುಗುತ್ತದೆ ಎಂದು ತಿಳಿದುಕೊಳ್ಳಬೇಡ. ನಾವು ಈಗಲೂ ಮನಸ್ಸು ಮಾಡಿದರೆ ನಿಮ್ಮಿಬ್ಬರ ಕಣ್ಣೆದುರಿಗೆ ನಿನ್ನ ಅತ್ತಿಗೆ ಶೀಲವನ್ನು ಸವಿಯಬಹುದು. ಅದು ನಿಮ್ಮಪ್ಪನ ಕೈಯಿಂದಲೂ ಸಾಧ್ಯವಿಲ್ಲ. ಪಾಡಿಲ್ಲ ಗಂಡನೆಯ ಗಂಡು ಕೊಡ ಈ ವಿಷ್ಣು ಕಾಮದಾದಿಂದ ಪುಡಿದು ಬರ್ತಿರುವ ನಿಮ್ಮ ನೆತ್ತರವನ್ನು ಕೊಡಿದು ನಿಮ್ಮ ರುಂಡವನ್ನು ಕಡಿದು ನಿಮ್ಮ ಮೈ ಚರ್ಮವನ್ನು ಸುಲಿದು ಆ ಚರ್ಮದಿಂದ ನನ್ನ ಅಣ್ಣ ಅತ್ತಿಗೆರಿಗೆ ಚಪ್ಪಲಿ ಮಾಡಿದ್ದಾಗದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ನೀವಿಬ್ರು ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿದ್ದರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನೋಡ್ರೆ ನೋಡೋಣ. ಒಂದು ಹೆಜ್ಜೆ ಇಷ್ಟು ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿ ನಿಮ್ಮ ಮನೆಗೆ ಬಂದು ನಿನ್ನ ಅತ್ತಿಗೆ ಸೆರಗು ಮುಟ್ಟಿದರು ಈ ಚರಣ್ ಪಾಟೀಲರು. ಈಗ ಬಾಯಿಂದ ಭಂಡಾಚಾರ ಮಾಡಿದರೆ ನಿಮ್ಮಣ್ಣನಿಗೆ ಬಿದ್ದ ಬಂದೂಕಿನ ಹೊತ್ತ ನಿನಗೆ ಬೀಳಬೇಕಾಗುತ್ತದೆ. ಎಚ್ಚರ. ನನ್ನ ಅಣ್ಣನಿಗೆ ಬಂದೂಕಿನಿಂದ ಹೊಡೆದಿದ್ದೀರಾ? ಹೌದಪ್ಪ, ನಿಮ್ಮಣ್ಣನವರಿಗೆ ತನಗೆ ಭಾರವಾದ ಪೆಟ್ಟು ಬಿದ್ದಿದೆ ನೋಡಿ. ನಿಮ್ಮಣ್ಣನವರು ಅಲ್ಲೇ ಬಿದ್ದಿದ್ದಾರೆ. ಅತ್ತಿಗೆ ಅಣ್ಣನಿಗೆ ನೀರು ತೆಗೆದುಕೊಂಡು ಬಾರಮ್ಮ. ಆಗಿಲ್ಲ ಇದನ್ನ ಹೀಗೆ ತರ್ತೀನಿ. ಅಣ್ಣ ನಾನು ದೊಡ್ಡಣ್ಣನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತೇನೆ. ನನ್ನ ಅಣ್ಣನ ಮೇಲೆ